ಮೇಡಮ್, ಇಷ್ಟು ಹೊತ್ತು ಲಾಂಚಲ್ಲಿ ಏನು ಮಾಡ್ತಿದ್ರಿ? ನೀವೆಲ್ಲಿ ಹೋದ್ರು ಅಂತ ಎಲ್ಲರೂ ಟೆನ್ಷನ್ ಮಾಡ್ಕೋತಿದ್ರು. ನಾನೆಲ್ಲೋ ಜೈಸರ್ ಪ್ರೆಷರ್ ಹಾಕ್ತಿದ್ದಾರೆ ಅಂತ ನೀವು ಓಡ್ ಹೋಗಿದ್ದೀರಾ ಅನ್ಕೊಂಡೆ. ನಾನು ನಿತ್ಯ ಮೇಡಮ್ ಅಲ್ಲ ಶ್ವೇತಾ, ಗಂಗಾ. ಕಾಣುವುದೆಲ್ಲ ಇದೆ ಅಂತ ಕಾಣದೇ ಇರುವುದು ಇಲ್ಲ ಅನ್ನುವ ನಿಮ್ಮ ಮಾತಿಗೆ ಅರ್ಥ ಇದೇನಾ ಸ್ವಾಮಿ? ಇದೇನು ವಿಪರ್ಯಾಸ? ನೀನು ನಿಜವಾಗ್ಲೂ ಗಂಗಾನಾ? ಗಂಗಾನೇ. ನೀನ್ ಬೆಂಗಳೂರಲ್ಲಿ ಇರ್ಬೇಕಾಗಿತ್ತಲ್ವಾ? ಲಾಂಚಿಗೆ ಹೇಗೆ ಬಂದೆ? ಯಾವಾಗ ಬಂದೆ? ನಿತ್ಯ ಮೇಡಮ್ ನಿನ್ನ ನೋಡಿದ್ರಾ? ಮೇಡಮ್ ಎಲ್ಲಿ? ಲಾಂಚಲ್ಲಿ ಕ್ಷೇಮವಾಗಿದ್ದಾರೆ. ಅಷ್ಟಕ್ಕೂ ಏನಾಯ್ತು? ಅವತ್ತು ಗಂಗಾ ಇದೇ ಸೀರೆಯಲ್ಲಿ ನೀವು ತೆಗ್ಸಿರೋ ಫೋಟೋ ತೋರಿಸಿ ಆ ಫೋಟೋನ ನೋಡಬಾರ್ದು ರೀತಿಲಿ ಕನ್ಸಲ್ಲಿ ನೋಡ್ದೆ ಅಂದ್ಲಲ್ಲ ಮೇಡಮ್. ಆ ಮನೆಯಲ್ಲಿರೋ ಎಲ್ಲ ಫೋಟೋಗೂ ಮಾಲೆ ಹಾಕಿದ್ರು. ಸ್ವಾಮಿ ಮುಂದೆ ಹಚ್ಚಿದ ಅಖಂಡ ಜ್ಯೋತಿ ಆರು ಹೋಗಿದ್ಯಮ್ಮ. ಮುಂದಾಗೋ ಯಾವುದೋ ಕೇಡಿಗಿದು ಸಂಕೇತದ ಹಾಗಿದೆಯಮ್ಮ. ಹೊರಗಡೆ ಹೋದ್ರೆ ಜೈ ತಾಳಿ ಕಟ್ತೀನಿ ಅಂತಾನೆ. ತಾಳಿ ಕಟ್ಟಿಸ್ಕೊಂಡ್ರೆ ಶಾಪತ್ತಾಗಿ ನಾನ್ ಸತ್ತೋಗ್ತೀನಿ. ನೋ ನೋ, ನನ್ಗೇನು ಆಗ್ಬಾರ್ದು. ನಾನ್ ಸಾಯ್ಬಾರ್ದು. ಹೇಗಾದ್ರೂ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಹೌ ಹೌ ಹೇಗೆ? ಎಸ್, ಎಲ್ಲರೂ ಲಂಚ್ ಮಾಡಕ್ಕೆ ಬೋಟ್ ಇಳಿದು ಹೋಗಿದ್ದಾರೆ. ನಾನು ತಪ್ಪಿಸ್ಕೊಳಕ್ಕೆ ಇದೇ ರೈಟ್ ಟೈಮ್. ಯಾರಾದ್ರೂ ಇದ್ದೀರಾ ಹೊರಗೆ? ಸ್ವಲ್ಪ ಡೋರ್ ಓಪನ್ ಮಾಡಿ ಪ್ಲೀಸ್. ತೆಗೀರಿ. ಅಯ್ಯೋ, ಆ ಊಟದಲ್ಲಿ ವಿಷ ಹಾಕಿದ್ದಾರೆ. ಇವರೆಲ್ಲ ತಿನ್ಬಿಡ್ತಾರೇನೋ. ಅಯ್ಯಯ್ಯೋ, ಯಾರಾದ್ರೂ ಇದ್ದೀರಾ? ಬಾಗ್ಲು ತೆಗೀರಿ. ಯಾರಾದ್ರೂ ಇದ್ದೀರಾ? ಬಾಗ್ಲು ಓಪನ್ ಮಾಡಿ. ಗಂಗಾ, ನೀನಿಲ್ಲಿ ಹೇಗೆ ಬಂದೆ? ಮೇಡಮ್, ನನ್ನ ಕ್ಷಮಿಸ್ಬಿಡಿ ಮೇಡಮ್. ಅನಿವಾರ್ಯಕ್ಕೆ ಬರಲೇಬೇಕಾಯ್ತು. ನಿಮಗೋಸ್ಕರನೇ ಬಂದೆ ಮೇಡಮ್. ನಿಮಗೆ ಅಪಾಯ ಇದೆ ಅಂತ ಕಾಪಾಡೋಕಂತ ಬಂದೆ ಮೇಡಮ್. ನನ್ನ ನಂಬಿ ಮೇಡಮ್. ನಿನ್ನ ಬಗ್ಗೆ ಮಾಮ್ ಹೇಳಿದಾಗ ಏನೋ ಅನ್ಕೊಂಡಿದ್ದೆ.
ನೀನು ರಿಯಲಿ ಗ್ರೇಟ್ ಮಂಗ. ಕರೆಕ್ಟ್ ಟೈಮ್ಗೆ ಬಂದೆ. ಮೇಡಮ್ ನಾನು ಇಲ್ಲಿಗೆ ಬೇಕು ಅಂತ ಬರಲಿಲ್ಲ ಮೇಡಮ್. ಸಾರಿ ಮೇಡಮ್. ನೀನ್ ನನಗೆ ಸಾರಿ ಹೇಳೋದಲ್ಲ, ನಾನೇ ನಿಂಗೆ ಥ್ಯಾಂಕ್ಸ್ ಹೇಳಬೇಕು. ಮೇಡಮ್ ನೀವು ಬರಬೇಡ ಅಂದ್ರೂ ಬಂದಿದ್ದಕ್ಕೆ ನೀವೇನು ಅಂದ್ಕೊಳ್ಳಿಲ್ಲ ಅಲ್ವಾ? ಇಲ್ಲ ಗಂಗಾ, ಫಸ್ಟ್ ಟೈಮ್ ನಿನ್ನಿಂದ ಹ್ಯಾಪಿಯಾಗಿ ಫೀಲ್ ಆಗ್ತಿದ್ದೀನಿ. ಯಾಕಂದ್ರೆ ಈ ಸಿಚುವೇಶನ್ ಅಲ್ಲಿ ಜೈ ಪಕ್ಕ ಇರ್ಬೇಕಾದವಳು ನಾನಲ್ಲ, ನೀನು. ಮೇಡಮ್ ನಿಜವಾದ ವಿಷಯ ಏನಂದ್ರೆ ಈಗ ಅದೆಲ್ಲ ಕೇಳೋಷ್ಟು ಟೈಮ್ ಇಲ್ಲ ಗಂಗಾ. ಅದು ಈಗಾಗ್ಲೇ ನನಗೋಸ್ಕರ ಜೈ ಹುಡುಕ್ತಾ ಇರ್ತಾನೆ. ನಾವು ಅರ್ಜೆಂಟ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ನೀನು ಈ ಸ್ಯಾರಿ ಉಟ್ಕೊಂಡು ಅಲ್ಲಿ ಹೋಗ್ಬೇಕು. ಬಾ 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 ಬಾ, ಹರಿ ಅಪ್, ಕಮಾನ್ ನಡಿ. ಇದು ಆಗಿದ್ದು ಶ್ವೇತಾ. ಮೇಡಮ್ನ ಅಲ್ಲೇ ಬಿಟ್ಟು ನಾನು ಇಲ್ಲಿಗೆ ಬಂದೆ. ಒಳ್ಳೆ ಕೆಲಸ ಮಾಡ್ದೆ ಗಂಗಾ, ಮೇಡಮ್ನ ಸೇವ್ ಮಾಡ್ದೆ. ಮೇಡಮ್ನ ಮಾತ್ರ ಅಲ್ಲ ಶ್ವೇತಾ, ಇಲ್ಲಿರೋರ್ನೆಲ್ಲ ಕಾಪಾಡಬೇಕು. ವಿಷಯ ಏನಂದ್ರೆ 2 ಮಿನಿಟ್ಸ್. ಅರೆ ನಿತ್ಯ ನಿನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಆಗ್ಲೇ ತಪ್ಪಿಸ್ಕೊಂಡಿದ್ಯಾ, ಈಗ ಸಾಧ್ಯನೇ ಇಲ್ಲ. ಅದಲ್ಲ. ಬಾ. ಮೇಡಮ್ನ ಸಾರ್ ಪಕ್ಕ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ತಾಳಿ ಕಟ್ಬಿಡ್ತಾರ ಏನೋ? ಮಮ್ಮಿ, ಮಾವ ಅವಳ ಕುತ್ತಿಗೆಗೆ ತಾಳಿ ಕಟ್ಬಿಡ್ತಾನೇನೋ. ಗಂಗಾ ಕೊರಳಿಗೆ ತಾಳಿ ಬಿದ್ದ ಮರುಕ್ಷಣ ಗಂಗಾಗೆ ಶಾಪ, ಮೇಡಮ್ ಸೇಫ್. ಕೈ ಬಿಡಿ.
ನಿತ್ಯ 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 ಭಯ ಆಯ್ತಾ? ನಿನ್ನನ್ನು ಟೀಸ್ ಮಾಡೋಕೆ ಇಷ್ಟು ಬಿಲ್ಡಪ್ ಕೊಟ್ಟೆ. ನಿಜವಾಗ್ಲೂ ಈ ತಾಳಿ ಕಟ್ಟಲ್ಲ. ಈ ತಾಳಿನ ಸೀತಮ್ಮನ ಕುತ್ತಿಗೆ ಕಟ್ಟಕ್ಕೆ ಅಂತ ತಂದಿದ್ದು. ಊಟ ರೆಡಿ ಆಗಿದೆ, ಎಲ್ಲ ಬನ್ನಿ. ಶ್ವೇತಾ, ಇಲ್ಬಾ. ಎಲ್ಲಿಗಮ್ಮ ನಿತ್ಯ? ಎಲ್ಲೂ ಇಲ್ಲ ಅತ್ತೆ. ಶ್ವೇತಾ ಹತ್ರ ಸ್ವಲ್ಪ ಮಾತಾಡ್ಬೇಕು. ಈಗ್ಲೇ ಬರ್ತೀನಿ. ಊಟ ಆದ್ಮೇಲೆ ಮಾತಾಡ್ಬೋದು, ಮೊದ್ಲು ಊಟ ಮಾಡಮ್ಮ ಬಾ. ಈ ಊಟ ಮಾಡಬಾರ್ದು ಅಜ್ಜಿ. ತಿಂದ್ರೆ ಎಲ್ಲ ಸತ್ತು ಹೋಗ್ತಾರೆ. ಈ ವಿಷಯ ನಿಮಗೆ ಹೇಗೆ ಹೇಳಿ? ಜೈ, ನೀನು ನಿತ್ಯ ಇಬ್ರು ಕೂತ್ಕೊಳ್ಳಿ ಊಟಕ್ಕೆ. ಇದೇನಾದ್ರೂ ಮದ್ವೆ ಊಟನ ಅದ್ಕೆ? ಯಾರೆಲ್ಲಿ ಕೂತ್ಕೊಂಡ್ರೇನು? ಮದುವೆ ಆಗೋ ದಂಪತಿಗಳು ಪಕ್ಕ ಕೂತ್ಕೊಂಡು ಊಟ ಮಾಡಿದ್ರೆ ತಪ್ಪೇನು? ನೀವು ಬನ್ನಿ ಕೂತ್ಕೊಳ್ಳಿ. ನಾನ್ ಕೂಡ ಮಾವನ್ ಪಕ್ಕದಲ್ಲಿ ಕೂತ್ಕೊಂತೀನಿ. ಮಮ್ಮಿ ಇಲ್ಬಾ. ಏನಪ್ಪ ಅಡಿಗೆ ಟೀಮ್, ಬೇಗ ನಮಗೆ ಊಟ ಬಡಿಸಿ. ಬ್ರಿಡ್ಜ್ ಮೇಲೆ ಹೋಗೋ ಟ್ರೈನ್ ತರ ಹೊಟ್ಟೆ ಎಲ್ಲ ಗಡಗಡ ಅಂತಿದೆ. ಸೂಪರ್ ಕೆಲಸ ಮಾಡಿದೆ ಕಣಣ್ಣ, ಗೊತ್ತಾಗಿದೆ ಅನ್ಸುತ್ತಣ್ಣ. ಯಾರಿಗೂ ಡೌಟ್ ಬರ್ತಿದ್ದಂಗೆ ಮ್ಯಾನೇಜ್ ಮಾಡಲ್ಲ. ಒಬ್ರು ಬದುಕೋದಿಲ್ಲ ಅಣ್ಣ, ಊಟದಲ್ಲಿ ವಿಷ ಹಾಕಿದೀವಲ್ವಾ. ಏನ್ ನಿತ್ಯ, ಇನ್ನೂ ಟೆನ್ಷನ್ ಅಲ್ಲಿದ್ಯಾ? ತಾಳಿ ಕಟ್ಟಲ್ಲ ಅಂತ ಹೇಳಿದ್ನಲ್ಲ. ನನ್ನ ಟೆನ್ಷನ್ ಅದಕ್ಕಲ್ಲ. ಯಾಕೆ ಗಾಬರಿ ಆಗ್ತಿದ್ದೀನಿ ಅಂತ ಹೇಗೆ ಹೇಳೋದೋ ಗೊತ್ತಾಗ್ತಿಲ್ಲ. ಕಲ್ಯಾಣ ಮುಗಿಯೋ ತನಕ ಇಂಥ ಪ್ರಾಕ್ಟಿಕಲ್ ಜೋಕ್ ಮಾಡಲ್ಲ. ಹ್ಯಾಪಿಯಾಗಿರು ನಿತ್ಯ. ನನ್ನ ಕೊಲ್ಲೋದಕ್ಕೆ ಅಂತ ಬಾಲು ಊಟದಲ್ಲಿ ವಿಷ ಹಾಕಿ ಎಲ್ರನ್ನೂ ಸಾಯ್ಸಕ್ಕೆ ಹೋಗ್ತಿದ್ದಾನೆ ಅಂತ ಇವ್ರಿಗೆಲ್ಲ ಹೇಗೆ ಹೇಳಿ? ನಾನು ವಿಷದ ವಿಷಯ ಹೇಳಿದ್ರೆ ನಮ್ಮನ್ನು ಯಾಕೆ ಸಾಯ್ಸೋಕೆ ಬಂದೆ ಅಂತ ಬಾಲುನ ಕೇಳ್ತಾರೆ. ಆಗ ಬಾಲು ಎಲ್ಲ ಹೇಳ್ತಾನೆ. ನಾನು ನಿತ್ಯ ಅಲ್ಲ ಅಂತ, ಗಂಗಾ ಅಂತ ಗೊತ್ತಾಗಿತ್ತು ಮರುಕ್ಷಣ. ಅಮ್ಮೋರಿಗೋಸ್ಕರ ಮೇಡಮ್ ಪಟ್ಟಿರೋ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ. ಮದುವೆ ನಿಂತು ಹೋಗುತ್ತೆ. ಋಣ ತೀರಿಸ್ಬೇಕಾಗಿರೋ ನಾನು ದ್ರೋಹ ಮಾಡ್ದಾಗತ್ತೆ. ಈ ಅಪಾಯದಿಂದ ಇವ್ರನ್ನೆಲ್ಲ ಹೇಗೆ ಕಾಪಾಡ್ಲಿ ದೇವ್ರೆ? ನೀನೇನಾದ್ರೂ ಒಂದು ದಾರಿ ತೋರಿಸು. ಇಲ್ಲೋಡಿ ಕಣಿ ಹೇಳವ್ರೆ, ಇಬ್ರು ಬನ್ನಿ ನಮ್ ಜೊತೆ ಕೂತ್ಕೊಂಡೆ ಊಟ ಮಾಡಿ. ಕರೆಯುತ್ತಿದ್ದಾರೆ ಬಾ ದೇವಿ. ವಿಷದ ಆಹಾರ ಅಂತ ಗೊತ್ತಿದ್ದು ಕೂಡ ಅವರನ್ನ ಕಾಪಾಡುವುದು ಬಿಟ್ಟು ಏಕೆ ಸ್ವಾಮಿ ಮೌನವಾಗಿದ್ದೀರಿ? ಏನೇ ನಡೆದರೂ ನಮ್ಮದು ಪ್ರೇಕ್ಷಕ ಪಾತ್ರ ಎಂದು ಹೇಳಿದ್ದೇನಲ್ಲ ಸೀತೆ. ನಡಿ.
ಸೋಮಾರಿಗಳ ಬೇಗ ಬಡಿಸಿ ಸಾಯ್ರಿ. ಬಡಿಸಿದ್ಮೇಲೆ ಸಾಯೋದು ನಾವಲ್ರೋ, ನೀವು. ನಿಲ್ಸಿ ನಿಲ್ಸಿ. ಏನಾಯ್ತಮ್ಮ? ನಾವಿಲ್ಲಿಗೆ ಯಾಕೆ ಬಂದಿದ್ದು ಅಜ್ಜಿ? ಸೀತಾರಾಮರ ಕಲ್ಯಾಣೋತ್ಸವ ಮಾಡಕ್ಕಲ್ವೇನಮ್ಮ? ಮತ್ತೆ ಆ ಸೀತಾರಾಮಂಗೆ ನೈವೇದ್ಯ ಕೊಡ್ದೆ ನಾವು ತಿನ್ನೋದು ಸರಿನಾ? ಎಲ್ರೂ ಬೇಗ ಸಾಯಿಸ್ಬಿಡೋಣ ಅನ್ಕೊಂಡ್ರೆ ಇವಳೇನ್ಲ ಹಿಂಗ್ ಮಾಡ್ತಾವಳೆ. ಡೌಟ್ ಬಂದಿದೆ ಅನ್ಸುತ್ತಣ್ಣ. ಒಳ್ಳೆ ವಿಷಯನ ನೆನಪಿಸ್ದೆ ಅಮ್ಮ. ನೈವೇದ್ಯ ಆದ್ಮೇಲೆ ಎಲ್ರೂ ಊಟ ಮಾಡಬೇಕು. ಹಾಗಾದ್ರೆ ನಾನು ನೈವೇದ್ಯ ಇಟ್ಟು ಬರ್ತೀನಿ, ಆಮೇಲೆ ಎಲ್ಲರೂ ಊಟ ಮಾಡಬೇಕು. ಶ್ರೀರಾಮ, ಸೀತಮ್ಮ, ನಮ್ಮಮ್ಮನ ಬದುಕಿಸಿದ್ರೆ ನಿಮ್ಮ ಕಲ್ಯಾಣ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೆ. ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡ್ರೋ ಅಥವಾ ವಂಶದವರಿಂದ ನಿಮ್ಮ ಕಲ್ಯಾಣ ಆಗಬೇಕು ಅಂತ ನೀವೇ ಸಂಕಲ್ಪ ಮಾಡಿದ್ರೋ? ಎಲ್ಲರೂ ಬಂದರು, ನಿಮ್ಮ ಕಲ್ಯಾಣ ನಡೆಯುತ್ತೆ ಅಂತ ಎಲ್ಲರೂ ಸಂತೋಷವಾಗಿದ್ದಾರೆ. ಇವರೆಲ್ಲ ಕಾಲಕೂಟ ವಿಷಯಕ್ಕೆ ಬಲಿ ಆಗ್ತಾರೆ. ಏನ್ ಕಾರಣ ಅಂತನೂ ಅವ್ರಿಗೆ ಗೊತ್ತಾಗದೆ ಅನ್ಯಾಯವಾಗಿ ಸತ್ತೋಗ್ಬಿಡ್ತಾರೆ.